ಕುಶಾಲನಗರ ತಾಲೂಕಿನ ಕಾವೇರಿ ನಿಸರ್ಗಧಾಮ ವೀಕ್ಷಣೆಗೆ ಹರಿದು ಬಂದ ಜನಸಾಗರ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಭೂಮಾಫಿಯಾ ದಂಧೆ ನಡೆಯುತ್ತಿದೆ ಎಂದು ಆರೋಪಗಳು ಕೇಳಿಬರುತ್ತಿದೆ. ಸಿದ್ದಾಪುರ ಸಮೀಪದ ಗುಯ್ಯ ಮದರಸದ ಪಠ್ಯಪುಸ್ತಕ ಬದಲಾವಣೆ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಕೊಡಗು ಜಿಲ್ಲೆಯ ಕಾವೇರಿ ನಿಸರ್ಗಧಾಮ ವೀಕ್ಷಣೆಯ ಹರಿದು ಬರುತ್ತಿರುವ ಜನಸಾಗರ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಕಾವೇರಿ ನಿಸರ್ಗಧಾಮಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಹರಿದು ಬರುತ್ತಿರುವ ಪ್ರವಾಸಿಗರ ದಂಡು. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಕಾವೇರಿ ನಿಸರ್ಗಧಾಮದ ವೀಕ್ಷಣೆಗೆ ಪ್ರವಾಸಿಗರು ಬರುತ್ತಿದ್ದು, ಕಾವೇರಿ ಮಾತೆಯ ಮಡಿಲಲ್ಲಿ ಕುಣಿದು ಕುಪ್ಪಳಿಸುತ್ತಿರುವ ಪ್ರವಾಸಿಗರು. ಕಾವೇರಿ ನದಿಯು ತನ್ನ ಗರ್ಭದಲ್ಲಿ ಸೌಂದರ್ಯವನ್ನ ಬಚ್ಚಿಕೊಂಡಂತೆ ಪ್ರವಾಸಿಗರ ಮುಖಕ್ಕೆ ಆನಂದವನ್ನೇ ತರುತ್ತದೆ. ನದಿಯ ತೂಗು ಸೇತುವೆಯ ಮೇಲೆ ನಡೆದು ಸಾಗಿದ ನಂತರ ಕಾವೇರಿ ಮಾತೆಗೆ ಕೈಯನ್ನು ಮುಗಿದು ನಂತರ ನದಿಯ ಜಲಕ್ರೀಡೆಗೆ ಇಳಿದು ಬೋಟಿಂಗ್ ಆಡುತ್ತಾ ನಂತರ ಹಸಿರು ಬಿದಿರಿನ ನಡುವೆ ಸಾಗುತ್ತಾ ಕಣ್ಣಿಗೆ ಆನಂದವನ್ನ ಉಂಟು ಮಾಡುತ್ತಿರುವ ಕೊಡಗಿನ ಪದ್ಧತಿಗಳ ಚಿತ್ರಣಗಳು ಕಣ್ಣು ಮುಂದೆ ಬರುತ್ತವೆ. ನಂತರ ಪಕ್ಷಿಗಳ ಕಲರವವು ಕಿವಿಗೆ ಇಂಪನ್ನು ನೀಡುವ ಜೊತೆಗೆ ಮನಸ್ಸಿಗೆ ಆನಂದ ಕೂಡ ತರುತ್ತದೆ. ಪಕ್ಷಿಗಳ ಶಬ್ದಕ್ಕೆ ಮೈ ರೋಮಾಂಚನಗೊಳ್ಳುತ್ತದೆ. ನಂತರ ಜಿಂಕೆ ವನಗಳನ್ನ ನೋಡಿ ಜಿಂಕೆ ಸಾರಂಗಳ ನಡೆಗಳನ್ನ ನೋಡುತ್ತಾ ಜುಳು ಜುಳು ಶಬ್ದಗಳು ಕಿವಿಗೆ ಕೇಳಿಸುತ್ತದೆ. ಮುಂದಿನ ಹೆಜ್ಜೆ ಸಾಗಿದಾಗ ಮೌನಗತಿಯಲ್ಲಿ ಸಾಗುತ್ತಿರುವ ಕಾವೇರಿ ನದಿ ನೋಡುತ್ತಿದ್ದಂತೆ ಕುಣಿದು ಕುಪ್ಪಳಿಸುವಂತಹ ಭಾವನೆಗಳು ನಮಗಾಗುತ್ತದೆ. ಕಾವೇರಿ ಮಾತೆಯು ತನ್ನ ಗರ್ಭದಲ್ಲಿ ಪ್ರಕೃತಿಯನ್ನೇ ತುಂಬಿಕೊಂಡಿದ್ದಾಳೆ. ನ್ಯೂಸ್ ಸಂಗಮಕ್ಕಾಗಿ ವಿಶೇಷ ವರದಿ ವಂಶಿಹನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಗುಹ್ಯ ಮದರಸದ ಪಠ್ಯ ಪುಸ್ತಕ ಬದಲಾವಣೆ ಖಂಡಿಸಿ ಪ್ರತಿಭಟನೆ. ಸಿದ್ದಾಪುರ ಸಮೀಪದ ಗುಯ್ಯ ನೂರುಲ್ ಇಸ್ಲಾಂ ಮದರಸಾ ಪಠ್ಯಕ್ರಮ ಬದಲಾವಣೆ ಮಾಡಿರುವುದನ್ನು ವಿರೋಧಿಸಿ ಮದರಸಾ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಹಲ್ ನಿವಾಸಿಗಳು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಗುಯ್ಯ ಮಸೀದಿ ಆಡಳಿತ ಮಂಡಳಿ ತರಾತುರಿಯಲ್ಲಿ ಪಠ್ಯಕ್ರಮವನ್ನು ಬದಲಾಯಿಸಿದ್ದಾರೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಈ ಹಿಂದೆ ಇದ್ದ ಪಠ್ಯಕ್ರಮವನ್ನೇ ಮುಂದುವರಿಸಬೇಕೆಂದು ಪಟ್ಟು ಹಿಡಿದರು. ಸ್ಥಳಕ್ಕಾಗಮಿಸಿದ ಸಿದ್ದಾಪುರ ಪಿಎಸ್ಐ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಆಡಳಿತ ಮಂಡಳಿ ಹಾಗೂ ಪ್ರತಿಭಟನಾಕಾರರ ಜೊತೆಗೆ ಚರ್ಚಿಸಿ ಶಾಂತಿಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಕಿವಿಮಾತು ಹೇಳಿದರು. ಇನ್ನಷ್ಟು ಅನ್ವೇಷಿಸಿ ಬೈಸಿಕಲ್ ಉಪಕರಣಗಳು, ಕೊಡವ ಸಂಸ್ಕೃತಿ, ಕಾಫಿ ದರಗಳು, ಆರೋಗ್ಯ ಪೂರಕಗಳು, ಆಯುರ್ವೇದ ಚಿಕಿತ್ಸೆಗಳು, ವಾಹನ ಪರಿಕರಗಳು, ಕೊಡಗು ಪ್ರವಾಸ, ಜ್ಯೋತಿಷ್ಯ ಸೇವೆಗಳು, ಮಸೀದಿಯ ಎಲ್ಲಾ ಸದಸ್ಯರುಗಳನ್ನ ಒಳಗೊಂಡ ಮಹಾಸಭೆ ನಡೆಸುವುದರ ಮೂಲಕ ಪಠ್ಯಕ್ರಮ ಬದಲಾಯಿಸುವ ಬಗ್ಗೆ ಚರ್ಚಿಸಿ ವಕ್ಫ್ ಮಂಡಳಿಯ ಅನುಮತಿಯೊಂದಿಗೆ ಮುಂದುವರಿಯುವಂತೆ ಹಾಗೂ ಅಲ್ಲಿಯವರೆಗೆ ಯಥಾಸ್ಥಿತಿ ಮುಂದುವರಿಯುವಂತೆ ಪಿಎಸ್ಐ ಸಲಹೆ ನೀಡಿದರು. ಅಲ್ಲದೆ ಯಾವುದೇ ರೀತಿಯಲ್ಲೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಪಿಎಸ್ಐ ಮಂಜುನಾಥ್ ಎಚ್ಚರಿಸಿದ್ದಾರೆ. ಪಠ್ಯಕ್ರಮ ಬದಲಾವಣೆ ಬಗ್ಗೆ ಮಹಲ್ ನಿವಾಸಿಗಳ ಅಭಿಪ್ರಾಯ ಪಡೆಯಲಾಗಿದ್ದು, ಬಹುತೇಕರು ಬದಲಾವಣೆಗೆ ಒಪ್ಪಿಗೆ ನೀಡಿದ ಕಾರಣ ಪಠ್ಯಕ್ರಮ ಬದಲಾವಣೆಗೆ ಮುಂದಾಗಿತ್ತು. ಇದೀಗ ಕೆಲವರಿಂದ ವಿರೋಧ ವ್ಯಕ್ತವಾಗಿರುವುದರಿಂದ ಶೀಘ್ರದಲ್ಲೇ ಆಡಳಿತ ಮಂಡಳಿ ಸಭೆ ನಡೆಸಿ ಚರ್ಚಿಸಿದ ಬಳಿಕ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಮಸೀದಿ ಅಧ್ಯಕ್ಷ ಸಿಯು ಮುಸ್ತಫಾ ತಿಳಿಸಿದ್ದಾರೆ. ಇದೇ ಸಂದರ್ಭ ಮಸೀದಿ ಕಾರ್ಯದರ್ಶಿ ಅಶ್ರಫ್, ಮಹಲ್ ನಿವಾಸಿಗಳಾದ ಹನೀಫ್, ಯರೂಮ್, ಉಮ್ಮರ್, ಅಬ್ದುಲ್ ಖಾದರ್, ಹಂಸ, ರಶೀದ್ ಮತ್ತಿತರರು ಇದ್ದರು. ಅವ್ರನ್ನ ನಾವು ಆರಿಸಿ ಕಳಿಸಿರೋದು ಸಾರ್ವಜನಿಕ ಸಭೆಯಲ್ಲಿ, ಮಹಾಸಭೆಯಲ್ಲಿ ತೀರ್ಮಾನಿಸಿ ನಾವೆಲ್ಲ ಅವರಿಗೆ ಓಟ್ ಹಾಕಿ ನಾವು ಅವ್ರನ್ನ ಆರಿಸಿ ತಂದಿರೋದು. ಮತ್ತು ಯಾರೋ ಹೋಗಿ ಇಬ್ಬರಾಳು ತಗೊಂಡೋಗಿ ಎಲ್ಲರೂ ಸಿಗ್ನೇಚರ್ ತಗೊಂಡೋಗಿ ಅವ್ರು ಏಕಾಏಕಿ ಮಾಡಿರೋದು ಸರಿಯಲ್ಲ ಸರ್. ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದಕ್ಕೆ ನಮಗೆ ನ್ಯಾಯ ಸಿಗಲೇಬೇಕು ಸರ್. ಈ ದಾನ ಕೊಟ್ಟಿರೋ ಜಾಗದಲ್ಲಿ, ಸಮಸ್ಯೆಗೋಸ್ಕರ ದಾನ ಕೊಟ್ಟಿರೋ ಜಾಗದಲ್ಲಿ ಇನ್ನೊಬ್ಬ ಹೊಸ ಪಾಠ ಪದ್ಧತಿಯನ್ನು ಅನುಸರಿಸಕ್ಕೆ ಆಗದೇ ಇಲ್ಲ. ನಾವು ಹೇಳ್ತೀವಿ ಇಲಾಖೆ ಕಡೆಯಿಂದ ನಿಮ್ಮದು ಇಂಟರ್ನಲ್ ಇದಕ್ಕೆ ನಾವು ಇದಾಗೋದಿಲ್ಲ ಆಯಿತಾ. ನಿಮ್ಮದು ಮಸೀದಿ ಇಂಟರ್ನಲ್ ವ್ಯವಹಾರ ಅಥವಾ ಈ ಥರದ್ದು ಯಾವುದೇ ಒಂದು ಇದಕ್ಕೆ ನಾವು ಇಂಟರ್ಫಿರೆನ್ಸ್ ಆಗೋದಿಲ್ಲ. ಆದರೆ ನೀವೆಲ್ಲರೂ ಕೂತು ಮಕ್ಕಳ ಒಂದು ಇದು ಏನು ಅಲ್ಲ, ನಾವು ಹೇಳ್ತಾ ಇರೋದು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ನೀವು ತೆಗೆದುಕೊಂಡ ನಿರ್ಧಾರಗಳು ಮಕ್ಕಳ ಭವಿಷ್ಯಕ್ಕೆ ಪೂರಕವಾಗಿರುತ್ತೆ. ಅದು ಬಿಟ್ಟು ನೀವು ಮತ್ತಿಲ್ಲಿ ಬೇರೆ ರೀತಿಯ ಕಾನೂನು ಸುವ್ಯವಸ್ಥೆ ಅದು ಯಾರೇ ಆಗಲಿ ಕಾನೂನು ಸುವ್ಯವಸ್ಥೆ ಕದರಕ್ಕಂಥ ಕೆಲಸನ ಯಾರೇ ಮಾಡಿದ್ರು ನಾವು ಯಾರಿಗೂ ಅದನ್ನು ಮುಲಾಜಿಲ್ಲ, ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಆಯ್ತು, ನಾನು ಅದನ್ನು ಮಾತಾಡ್ತೀನಿ ಆಯಿತಾ. ಯಾವ ಕಾರಣಕ್ಕೂ ನೀವು ಕಾನೂನು, ಯಾಕಂದರೆ ಎಲ್ಲರೂ ನೀವು ಇಲ್ಲಿ ಒಂದೇ ಸಮುದಾಯದ ಜನಗಳಿದ್ದೀರಿ, ನಿಮ್ಮಲ್ಲೇ ಅದನ್ನು ಇದಾಗೋದು ಬೇಡ. ಗಲಾಟೆ ಮತ್ತೊಂದಾಗಿ ಹೊಡೆದಾಟ ಮಾಡಿಕೊಂಡು ಕೋರ್ಟು ಮೆಟ್ಲು ಹಾಕ್ಕೊಂಡು ಅವೆಲ್ಲ ಅದು ಒಂಥರ ನೀವು ಹೊರಗಡೆ ಅದನ್ನು ನೋಡೋದಕ್ಕೂ ಅದೊಂಥರ ಅಸಹ್ಯ ಕಾಣುತ್ತೆ. ಸೊ ಅದನ್ನೆಲ್ಲ ಆಗೋದು ಬೇಡ. ಕೂತು ಎಲ್ಲದಕ್ಕೂ ಒಂದು ಪರಿಹಾರ ಅಂತಕ್ಕಂಥದ್ದು ಇರ್ತದೆ. ಕೂತು ಅದನ್ನು ಚರ್ಚೆ ಮಾಡಿದಾಗ ಏನೇನಾದ್ರು ಒಳಿತು ಖರ್ಚುಗಳನ್ನು ಯೋಚನೆ ಮಾಡಿದಾಗ ಒಂದು ಇದಿರ್ತದೆ.
ಅದಕ್ಕೆ ಹೋಗಿ ನಾವು ಯಾವುದೋ ಮಾಡ್ಕೊಂಡು ಗಲಾಟೆ ಇಲ್ಲ, ಇವರಿಗೆ ಗಲಾಟೆ ಮಾಡಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಶಿವರಾಮೇಗೌಡ ಜಯಬೇರಿ. ಕೆಆರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಆಡಳಿತ ಮಂಡಳಿಯ ನೂತನ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಿಕೆ ಶಿವರಾಮೇಗೌಡ ಬಣ ಪ್ರಚಂಡ ಜಯಬೇರಿ ಬಾರಿಸಿದ್ದಾರೆ. ಸಂಘದ ಒಟ್ಟು 15 ನಿರ್ದೇಶಕ ಸ್ಥಾನಗಳ ಪೈಕಿ ಸಿಕೆ ಶಿವರಾಮೇಗೌಡ ತಂಡದ 9 ಅಭ್ಯರ್ಥಿಗಳು, 5 ಪುರುಷ ಅಭ್ಯರ್ಥಿಗಳು, 4 ಮಹಿಳಾ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದರು. ಪದ್ಮೇಶ್ ತಂಡದ 6ರಲ್ಲಿ 5 ಪುರುಷ ಅಭ್ಯರ್ಥಿಗಳು, ಓರ್ವ ಮಹಿಳೆ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಪದ್ಮೇಶ್ ತಂಡದ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಾದ ತಂಡದ ನಾಯಕ ಪದ್ಮೇಶ್, ಪೂರ್ಣಚಂದ್ರ ತೇಜಸ್ವಿ, ಧರ್ಮಪ್ಪ, ಅಶೋಕ್ ಜಿಎಸ್, ಮಂಜು ಹಾಗೂ ಇಂದ್ರಾಣಿ ಗೆಲುವಿನಗೆ ಬೀರಿದ್ದಾರೆ. ಸಿಕೆ ಶಿವರಾಮೇಗೌಡ ಅವರು ತಮ್ಮ ತಂಡದ ಗೆಲುವು ಹಾಗೂ ಸೋತ ಅಭ್ಯರ್ಥಿಗಳನ್ನು ಕುರಿತು ಹಾಗೂ ಚುನಾವಣಾ ಫಲಿತಾಂಶ ಕುರಿತು ಮಾತನಾಡಿದರು. ಎಲ್ಲರ ಆತ್ಮೀಯ ಗೌರವಾನ್ವಿತ ವೃತ್ತಿ ಬಾಂಧವರೇ, ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ನನ್ನ ತಂಡದ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರಣವಾದರೂ ಇಷ್ಟೇ ಸ್ನೇಹಿತರೆ, ನಿಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಚುನಾವಣೆಗಳ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ಆ ಪ್ರಕ್ರಿಯೆಯಲ್ಲಿ ಕಳೆದ ಒಂದು ಬಾರಿ ಸ್ಥಗಿತ ಆಗಿದ್ದರಿಂದ ಕಳೆದ 15-20ರಿಂದ 1 ತಿಂಗಳಿಂದಲೂ ಕೂಡ ನನ್ನೊಂದಿಗೆ ನೀವೆಲ್ಲರೂ ಕೂಡ ನನ್ನ ತಂಡದ ಎಲ್ಲ ಸದಸ್ಯರೊಂದಿಗೆ ಹಗಲಿರುಳೆನ್ನದೆ ನಿಮ್ಮ ಮನೆ ಕೆಲಸವನ್ನು ಬಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ವೈಯಕ್ತಿಕ ಬದುಕನ್ನು ಬದಿಗಿಟ್ಟು ನಮ್ಮ ಹಿಂದೆ ನೀವೆಲ್ಲ ಶ್ರಮಿಸಿದ್ದಕ್ಕಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ತಂಡ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಮಗದೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ತುಂಬ ಹೃದಯದ ಪ್ರಣಾಮಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಜೊತೆಗೆ ಇನ್ನೊಂದು ವಿಚಾರ ಮಾತಾಡಲೇಬೇಕಾಗ್ತದೆ. ಈಗ ನಮ್ಮ ತಂಡದಿಂದ ನಮ್ಮ ಕೇರ್ಪಡೆ ತಾಲೂಕಿನಲ್ಲಿ ತಾಲೂಕು ಘಟಕಕ್ಕೆ 10 ಜನ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 5 ಜನ ಮಹಿಳಾ ಮೀಸಲು ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ತಂಡದಿಂದಲೂ ಕೂಡ 10 ಜನ ಸಾಮಾನ್ಯ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳು ಮತ್ತು 5 ಜನ ಮಹಿಳಾ ಅಭ್ಯರ್ಥಿಗಳನ್ನು ನಾವೆಲ್ಲ ಸೇರಿ ಸ್ಪರ್ಧೆ ಮಾಡಿದ್ದು ಸರಿಯಷ್ಟೇ. ಆದರೆ ಈ ಫಲಿತಾಂಶದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ. ಹಾಗಾಗಿ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಕ್ಷಮೆಯನ್ನು ಯಾಚನೆ ಮಾಡ್ತಾ, ಮಹಿಳಾ ಅಭ್ಯರ್ಥಿಗಳಲ್ಲಿ 5 ಅಭ್ಯರ್ಥಿಗಳಿಗೆ 4 ಅಭ್ಯರ್ಥಿಗಳು ವಿಜೇತರಾಗಿ, ಇನ್ನು ಮತ್ತೊಬ್ಬರು ನಮ್ಮ ಸಹೋದರಿ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರತಕ್ಕಂಥ ರಶ್ಮಿ ಮೇಡಮ್ನವರು ಇವತ್ತು ಪರಾಜಿತ ಆಗಿರ್ತಕ್ಕಂಥದ್ದು ನನಗೆ ನೋವುಂಟು ಮಾಡಿದೆ. ಜೊತೆಗೆ ಪುರುಷ ಅಭ್ಯರ್ಥಿಗಳಲ್ಲಿ 10 ಜನ ಸ್ಪರ್ಧೆ ಮಾಡಿದ್ದು, 5 ಜನ ವಿಜೇತರಾಗಿ 5 ಜನ ಪರಾಜಿತ ಆಗಿರ್ತಕ್ಕಂಥದ್ದು ಅಷ್ಟೇ ಮಟ್ಟದ ನೋವನ್ನು ತಂದಿರತಕ್ಕಂಥ ವಿಚಾರ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ಪೇಟೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಭೂಮಾಫಿಯಾ ದಂಧೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಪಾವಗಡದಲ್ಲಿ ಭೂ ಮಾಫಿಯಾ ಚಟುವಟಿಕೆಗಳು ಜೋರಾಗಿದೆ ಎಂಬ ಭಾರಿ ಆರೋಪ ಕೇಳಿಬಂದಿದೆ. ಸರ್ಕಾರದ ಈನಂ ಜಾಗದ ಮೇಲೆ ಕಬ್ಬಾಳಿಕೆ ಯತ್ನ ನಡೆದಿದೆ ಎಂಬ ಮಾಹಿತಿ ಇದೀಗ ಬಹಿರಂಗವಾಗಿದೆ. ತಾಲೂಕಿನ ಗೌಡಟ್ಟಿ, ವಿರೂಪ ಸಮುದ್ರದ ಕೋಗಮಡಗು ಗ್ರಾಮದಲ್ಲಿ ಈ ಅಕ್ರಮ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳ ಮೇಲೆ ಗಂಭೀರ ಅನುಮಾನ ವ್ಯಕ್ತವಾಗಿದೆ. ತಹಶೀಲ್ದಾರ್ ಆರ್ಎಲ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಕುಮ್ಮಕ್ಕು ನೀಡಿದ್ದಾರೆ ಎಂಬ ಶಂಕೆ ಮೂಡಿದೆ. ಸರ್ಕಾರದ ಜಾಗ ಮಾತ್ರವಲ್ಲ, ಬಡವರ ಜಾಗಕ್ಕೂ ಭೂ ಮಾಫಿಯಾ ಕಣ್ಣು ಬಿದ್ದಿದೆ ಎಂದು ಅವರು ಕಿಡಿಕಾರಿದರು. ಈ ಬೆಳವಣಿಗೆಯಿಂದ ತಾಲೂಕು ಆಡಳಿತ ಮೇಲೆ ಸಾರ್ವಜನಿಕರ ನಂಬಿಕೆ ಕುಸಿದಿದೆ. ಭೂ ಮಾಫಿಯಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ತನಿಖೆ ನಡೆಸಬೇಕು ಎಂದು ಸಿಂಧಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿನ ಯಾರ್ದೋ ಹೆಸರಿಗೆ ಖಾತೆ ಮಾಡ್ತಕ್ಕಂಥದ್ದು, ಯಾರ್ದೋ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ತಗೊಂಡು ಯಾರೋ ರಿಜಿಸ್ಟರ್ ಮಾಡ್ಕೊಳ್ಳೋಂಥದ್ದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು 3 ದಾಖಲೆಗಳನ್ನ ನಿಮ್ಮ ಮುಂದೆ ಪ್ರಕಟ ಮಾಡ್ತೀನಿ. ನಾನು ದಾಖಲೆಗಳು ಹೇಗೆ ಬಂತು, ಹೇಗೆ ಸೃಷ್ಟಿ ಮಾಡ್ಕೊಂಡ್ರು, ಅದು ಏನು ಸಂಬಂಧಪಡದೇ ಇರತಕ್ಕಂಥ ವ್ಯಕ್ತಿಗಳು. ಈಗ ಉದಾಹರಣೆಗೆ ಇರಲ್ಲ, ವಂಶವೃಕ್ಷ ಇಲ್ಲ, ಸಂಬಂಧಪಟ್ಟ ದಾಖಲೆ ಇಲ್ಲ, ಯಾವುದೇ ದೃಢೀಕರಣ ಇಲ್ಲ, ಸರ್ಕಾರ ನಿಯಮಾವಳಿ ಪ್ರಕಾರ ಏನೇನು ದಾಖಲೆ ತಗೊಂಡು ಮಾಡಬೇಕು ಖಾತೆ ಅಂತಿದೆ, ಅದು ಯಾವುದೂ ಇಲ್ಲ. ಇಲ್ಲಿನ ತಹಸೀಲ್ದಾರರು ಮತ್ತೆ ಕಂದಾಯ ಅಧಿಕಾರಿಗಳು ಇವೆಲ್ಲವನ್ನ ಗಾಳಿಗೆ ತೋರಿ ಯಾರು ಕಾಸು ಕೊಡ್ತಾನೆ ಅವನ ಪರವಾಗಿ ಖಾತೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ದಾಖಲೆಗಳು. ನಿಮ್ಮ ಮುಂದೆ ದಾಖಲೆ ಪ್ರಚುರಪಡಿಸ್ತೀನಿ. ಈಗ ನಾನು ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ ತಾಲೂಕಲ್ಲಿ. ಕಾನೂನು ಸತ್ತೋಗಿದೆ. ತಾಲೂಕು ಆಡಳಿತ, ಇಲ್ಲಿನ ತಹಸೀಲ್ದಾರು ದನ ಕಾಯಕ್ಕೂ ಲಾಯಕ್ಕಿಲ್ಲ.
ಯಾರು ಏನು ಪೇಪರ್ ಕೊಟ್ಟರೆ ಅದ್ರ ಮೇಲೆ ಆಕ್ಷನ್ ಮಾಡ್ತಾನವ. ಗ್ರಾಮ ಆಡಳಿತಾಧಿಕಾರಿಗೆ ಹೇಳ್ತಾರೆ ಫೋನ್ ಮಾಡಿ, ಆ ಗ್ರಾಮ ಆಡಳಿತಾಧಿಕಾರಿ ನನ್ನ ಜೊತೆ ಶೇರ್ ಮಾಡ್ಕೋತಾರೆ, ಸರ್ ತಹಸೀಲ್ದಾರ್ ಒತ್ತಡ ಹಾಕಿದ್ರು ನಾನು ಮಾಡಿಬಿಟ್ಟಿದ್ದೀನಿ ಸರ್ ಅಂತ. ಅಂದರೆ ತಹಸೀಲ್ದಾರ್ ಒತ್ತಡ ಹಾಕಕ್ಕೆ ಏನು ಕಾರಣ? ಏನು ಹಣದ ವ್ಯವಹಾರ ನಡೆದಿದೆಯಾ ಅಥವಾ ಇನ್ನೇನೋ ರಾಜಕೀಯ ಒತ್ತಡ ಇದೆಯಾ? ಅದನ್ನು ತಹಸೀಲ್ದಾರ್ ಸ್ಪಷ್ಟಪಡಿಸ್ಬೇಕು. ಇಲ್ಲಾಂದರೆ ನಾನು ಅಹರ್ನಿಶಿ ಧರಣಿ ಕೂತ್ಕೋತೀನಿ ತಾಲೂಕು ಆಫೀಸ್ ಮುಂದಗಡೆ. ಏನು ತಿಳ್ಕೊಂಡಿದ್ದಾರೆ ಈ ತಹಸೀಲ್ದಾರ್? ಯಾರ ಆಸ್ತಿನ ಯಾರಿಗೆ ಬೇಕಾದ್ರೂ ಹೊಡಿಬೋದು ಅಂತ ತಿಳ್ಕೊಂಡಾನ? ದಿಸ್ ಈಸ್ ನಾಟ್ ಚಿಕ್ಕಬಳ್ಳಾಪುರ ಮಿಸ್ಟರ್ ರವಿ, ಇದು ಪಾವಗಡ, ಬಡವರಲ್ಲಿ ಬಡವರು ಇರ್ತಕ್ಕಂಥ ತಾಲೂಕಿದೆ. ನಿನ್ನ ಮನಸ್ಸೋ ಇಚ್ಛೆ ನೀನು ಇಷ್ಟ ಬಂದಂಗೆ ಮಾಡ್ಕೊಳ್ಳೋದಕ್ಕೆ ಇದು ನಿನ್ನ ತಂದೆ ಆಸ್ತಿ ಅಲ್ಲ. ಯಾರ ಬಗ್ಗೆನೂ ಯಾರ್ದೋ ಆಸ್ತಿನ ಯಾರ್ದೋ ಖಾತೆ ಮಾಡ್ಲಿಕ್ಕೆ ಯಾವನ್ರಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಂಥವನು? ಬಡವರ ಆಸ್ತಿನ ಲೂಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ನೀವು ಇಲ್ಲಿಂದ, ಚಿಕ್ಕಬಳ್ಳಾಪುರದಿಂದ. ಇಲ್ಲಿ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತೀರೇನ್ರಿ? ರಾಜಕಾರಣ ಮಾಡೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಬಾ ಫೀಲ್ಡ್ಗೆ, ರಾಜಕೀಯ ಮಾಡು, ನಾನು ಬೇಡ ಅನ್ನೋದಿಲ್ಲ. ಅದು ಬಿಟ್ಬಿಟ್ಟು ನೈಜ ಫಲಾನುಭವಿ ಇರ್ತಕ್ಕಂಥ ಫಲಾನುಭವಿ ಇದ್ರೂ ಕೂಡ, ಅವ್ರ ವಂಶಸ್ಥಿದ್ರು ಕೂಡ ಯಾರೋ ಫೇಕ್ ಆಂಧ್ರ ಪ್ರದೇಶದಿಂದ ತಗೊಂಡು ಬಂದಿರೋ ದಾಖಲೆಗೆ ನೀನು ಖಾತೆ ಮಾಡ್ತೀವಿ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಎಷ್ಟು ತಗೊಂಡಿದ್ಯಾ ಹಣ? ಇದನ್ನ ಸ್ಪಷ್ಟೀಕರಣ ಕೊಡಬೇಕು. ನಾನು ನಿನ್ನೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ ಕೇಸು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಮಂತ್ರಿಯಿಂದ ಪತ್ರ ಬಂದಿದೆ. ಇದನ್ನ ಸಮಗ್ರ ತನಿಖೆ ಮಾಡಿ 15 ದಿವಸಗಳು ವರದಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ತನಿಖೆ ಮಾಡೋದಿಲ್ಲ. ಏನು ಉದ್ದೇಶ? ಏನು? ಕಂದಾಯ ಮಂತ್ರಿ ಪತ್ರಕ್ಕೆ ಬೆಲೆ ಇಲ್ವಾ? ಏನು ನಿಮ್ಮ ಆಡಳಿತಾಧಿಕಾರಿಗಳದ ಕೆಲಸ ಏನು? ಏನು ನಿಮ್ಮ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು? ಯಾರ ಜಮೀನು ಯಾರಿಗೆ ಬೇಕಾದ್ರೂ ಖಾತೆ ಮಾಡೋಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಇದನ್ನ ಹೇಳೋಕೆ ಕೇಳೋಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ತಾಲೂಕಿನಲ್ಲಿ. ಇದು ದೊಡ್ಡ ಭೂ ಮಾಫಿಯಾ ನಡೀತಾ ಇದೆ. ಪಾವಗಡ ತಾಲೂಕಲ್ಲಿ ಕನಕಾಪುರ ಗ್ರಾಮದ ಸರ್ವೆ ನಂಬರ್ 152, ದಯವಿಟ್ಟು ನೀವೆಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬೇಕು. 152ರಲ್ಲಿ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಅನ್ನೋ ಹೆಸರಲ್ಲಿ ಖಾತೆ ಇರುತ್ತೆ. ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಹೆಸರನ್ನ ನೋಡಿ, ಇಂದ್ರಮ್ಮ ಅನ್ನೋರು ಖಾತೆ ಮಾಡ್ತಾನೆ. ಇಂದ್ರಮ್ಮ ಅನ್ನೋರ ಹೆಸರಿಗೆ. ಈ ಇಂದ್ರಮ್ಮಂಗೂ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿಗೆ ಏನು ಯಾವುದೋ ವಂಶವೃಕ್ಷ ಇರಲ್ಲ, ಯಾವುದೋ ಒಂದು ಫೇಕ್ ವಂಶವೃಕ್ಷ ಆಂಧ್ರ ಪ್ರದೇಶದವನು ಹಾಕ್ತಾನೆ. ನೋಡಿ ಈ ವಂಶವೃಕ್ಷ ಏನಿದೆ, ಸುಬ್ಬಾಶಾಸ್ತ್ರಿ ಅಂತ ಬರೀತಾನೆ. ಇಲ್ಲಿ ಪಾಣಿನಲ್ಲಿರೋದೇನು ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ. ಇಲ್ಲೇನ್ ಮಾಡ್ತಾನೆ ಇವನು? ಬರೀ ಸುಬ್ಬಾಶಾಸ್ತ್ರಿ ಅಂತ ಇರೋದನ್ನ ಸುಬ್ಬಾಶಾಸ್ತ್ರಿ ಮಗ ಪಂಚಾಂಗಂ ಶೇಷಾಶಾಸ್ತ್ರಿ ಅಂತ ತೋರಿಸ್ಕೊತಾನೆ. ತೋರಿಸ್ಕೊಂಡು ಶೇಷಾಶಾಸ್ತ್ರಿಗೆ ಹೆಂಡತಿ ಇಂದ್ರಮ್ಮ, ಒಬ್ಬ ಮಗ ನರೇಶ್ ಅಂತ ತೋರಿಸ್ಕೊಂಡು ಇದನ್ನ ಖಾತೆ ಮಾಡ್ತಾನೆ. ಇದು ಕೊಡ್ತಾನೆ. ಇವನು ಗ್ರಾಮ ಆಡಳಿತಾಧಿಕಾರಿ ಯಾವುದೇ ಸರ್ಕಾರಿ ದಾಖಲೆಗಳನ್ನ ನೋಡೋದಿಲ್ಲ. ಯಾವನು ನೋಟ್ರಿ ಕೊಟ್ಟಿರ್ತಾನೆ, ನೋಟ್ರಿ ಬೇಸ್ ಮೇಲೆ ಖಾತೆ ಮಾಡಿಬಿಡ್ತಾನೆ. 1 ಎಕರೆ 7 ಗುಂಟೆ, ಇವತ್ತು 40 ಲಕ್ಷ ರೂಪಾಯಿ ಪ್ರಾಪರ್ಟಿ. ಅದು ಎಷ್ಟು ಲಕ್ಷ? 40 ಲಕ್ಷ ರೂಪಾಯಿ ಆಸ್ತಿ. ಇದನ್ನ ಖಾತೆ ಮಾಡ್ತಾನೆ. ಇದಾದ್ಮೇಲೆ ಇದೇ ವ್ಯಕ್ತಿ ಏನ್ ಮಾಡ್ತಾನೆ? ಇದೇ ಇಂದ್ರಮ್ಮ ಅನ್ನೋ ವ್ಯಕ್ತಿ ಇನ್ನೊಂದು ಯಾವುದೋ ಒಂದು ಸೂರ್ಯನಾರಾಯಣ ಶಾಸ್ತ್ರಿ, ನೋಡಿ ದಯವಿಟ್ಟು ಸೂರ್ಯನಾರಾಯಣ ಶಾಸ್ತ್ರಿ, ಗೌಡೇಟಿ ಸರ್ವೆ ನಂಬರ್ 78, ಸೂರ್ಯನಾರಾಯಣ ಶಾಸ್ತ್ರಿ ಬಿನ್ ರಾಮಶಾಸ್ತ್ರಿ ಅನ್ನೋ ಹೆಸರಿಗೆ ಇರ್ತದೆ ಪಾಣಿ. ಇದನ್ನೇನ್ ಮಾಡ್ತಾನೆ? ಇದಕ್ಕೂ ಕೂಡ ಒಂದು ದಾಖಲೆ ಮಾಡ್ಕೊತಾನೆ. ಇದು ಕೂಡ ನೋಡಿ ಅಲ್ಲಿ ಇಂದ್ರಮ್ಮ, ಇದು ಕೂಡ ಇಂದ್ರಮ್ಮ ಹೆಸರು ಖಾತೆ ಮಾಡ್ತಾನೆ. ಚಂದ್ರಾದಾಯ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಬೇರೆ, ಈ ಸೂರ್ಯನಾರಾಯಣ ಶಾಸ್ತ್ರಿ ಬೇರೆ. ಇವೆರಡಕ್ಕೂ ಒಂದೇ ವಂಶವೃಕ್ಷದ ಮೇಲೆ ಖಾತೆ ಮಾಡ್ತಾನೆ ಇವನು. ಯಾರೋ ನಿಮ್ಮ ಗ್ರಾಮ ಆಡಳಿತಾಧಿಕಾರಿ. ನೋಡಿ ಇದು ಇಂದ್ರಮ್ಮನ ಹೆಸರು ಖಾತೆ ಬರುತ್ತೆ 2012ರಲ್ಲಿ, 2026, 25, 12ನೇ ತಿಂಗಳಲ್ಲಿ ಖಾತೆ ಬರುತ್ತೆ. ಇವೆರಡು ಆಗೋಯ್ತಾ? ಇವೆರಡು ಆಗೋಗ್ತಿದ್ದಂಗೆ ನೋಡಿ ಈ ಶೇಷಾಶಾಸ್ತ್ರಿ ಮಗನಿಗೆ, ಈ ಶೇಷಾಶಾಸ್ತ್ರಿ ಅನ್ನೋ ವ್ಯಕ್ತಿಗೆ 2 ಮಕ್ಕಳು. ಒಬ್ಬ ನರೇಶ, ಇನ್ನೊಬ್ಬಕ್ಕೆ ನಿರ್ಮಲಾ ಅಂತ. ಇನ್ನೊಂದು ಖಾತೆನಲ್ಲಿ ಮೊದಲನೇ ಖಾತೆ ಮಾಡಿರೋದ್ರಲ್ಲಿ ಈ ನಿರ್ಮಲನ್ ತೋರಿಸೋದೇ ಇಲ್ಲ. ಸೌತಿ ಖಾತೆ ಇದರಲ್ಲಿ ವಂಶವೃಕ್ಷದಲ್ಲಿ ನಾನು ಒಬ್ಬನೇ ಮಗ ಅಂತ ತೋರಿಸ್ಕೊತಾನೆ. ನೋಡಿ ನರೇಶ ಅಂತ ತೋರಿಸ್ಕೊತಾನೆ. ಆದ್ರೆ ಸರ್ಕಾರಿ ದಾಖಲೆಗಳ ಪ್ರಕಾರ 3 ಜನ ಮಕ್ಕಳು ಅವನಿಗೆ, 2 ಮಕ್ಕಳು. ನೋಡಿ ಇದು ಯಾವುದು ಪರಿಶೀಲನೆ ಮಾಡಲ್ಲ, ಸೀದಾ ಹೋಗಿ ಏಕಾಏಕಿ ಖಾತೆ ಮಾಡ್ತಾನೆ. 2 ಖಾತೆ ಆಗೋಯ್ತು. ಇವ್ರು ಯಾರು? ಆಂಧ್ರ ಪ್ರದೇಶದ ವನ್ನಂಪಲ್ಲಿ ಹತ್ರ ಇರ್ತಕ್ಕಂಥ ನರಸಾಪುರದವರು. ಇವರು ಆಂಧ್ರದವರಿಗೆ ಈ ಜಾಗಕ್ಕೂ ಸಂಬಂಧವೇ ಇಲ್ಲ. ಇದು ಇನಾಮ್ ಲ್ಯಾಂಡ್ ಮೂಲ. ಈ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಅಂತ ಇರ್ತಕ್ಕಂಥದ್ದು ಜಂಟಿ ಖಾತೆ ಮಾಡ್ತಾನೆ. ಇನಾಮ್ ಜಾಗ ಇದು. ಇನಾಮ್ ಅಂದ್ರೆ ಏನು?
ಯಾರು ಪೌರೋಹಿತ್ಯ ಮಾಡ್ತಿರ್ತಾರೆ, ಯಾರು ತೋಟಿ ತಲವಾರಿ ನೌಕರಿ ಇನಾಮು ಈ ತರ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ಇನಾಮ್ ಲ್ಯಾಂಡ್ ಕೊಟ್ಟಿರುತ್ತೆ. ಅಂದ್ರೆ ಅವನು ಕೃಷಿ ಮಾಡ್ಕೊಂಡು ಅದರಲ್ಲಿ ಆದಾಯ ಪಡ್ಕೋಬೇಕೆ ಬಿಟ್ರೆ ಅದನ್ನ ಖಾತೆ ಮಾಡ್ಕೊಳಕ್ ಅವಕಾಶ ಇರೋದಿಲ್ಲ. ಇದನ್ನ ಖಾತೆ ಮಾಡಿಸ್ಕೊತಾನೆ ಅವನ ಹೆಸರಿಗೆ. ಯಾರ್ದೋ ಜಮೀನು ಆಂಧ್ರದವ್ರು ಬರ್ಕೊಡಿ ಅಂತ ತಹಸೀಲ್ದಾರ್ ಇನ್ವಾಲ್ವ್ ಆಗೋರ, ತಹಸೀಲ್ದಾರ್ಗೆ ಏನಾದ್ರು ಶೇರ್ ಬಂದಿದೆ ಇದರಲ್ಲಿ, ಖಾತೆ ಅವ್ರ ಹೆಸರಿಗಾದ್ಮೇಲೆ ನನಗೆ 2 ಎಕರೆ ನಿನ್ಗೆ 2 ಎಕರೆ ಅಂತ ಏನಾದ್ರು ಮಾತಾಡ್ಕೊಂಡಿದ್ದೇನಪ್ಪ ಮಿಸ್ಟರ್ ತಹಸೀಲ್ದಾರ್ ರವಿ? ಇದು ಚಿಕ್ಕಬಳ್ಳಾಪುರದಲ್ಲಿ ನಡ್ಕೊಂಡ ರೀತಿಯಲ್ಲಿ ಈ ರೀತಿ ನಡ್ಕೊಂಡ್ರೆ ಪಾವಗಡದವ್ರಿಗೆ ಎಲ್ಲವೂ ಗೊತ್ತಿದೆ, ಒಳ್ಳೆತನನೂ ಗೊತ್ತಿದೆ, ಆಮೇಲೆ ನಿಮ್ ವಿರುದ್ಧ ಪ್ರತಿಭಟನೆ ಮಾಡಿ ಸಸ್ಪೆಂಡ್ ಮಾಡಿಸೋದು ಗೊತ್ತಿದೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು ಸದಾಕಾಲ. ರವಿ ಅವರೇ, ಒಬ್ಬ ನಾಗರಿಕನಾಗಿ ಫೋನ್ ಮಾಡಿದ್ರೆ ಉಡಾಫೆಯಾಗಿ ಮಾತಾಡ್ತೀರಾ, ಹೇಳಪ್ಪ ಅಂತ ನಾವ ಏನೊಬ್ಬ ಸಜ್ಜನಿಕೆ ಬೇಡವಾ? ಒಬ್ಬ ನಾಗರಿಕನಿಗೆ ಫೋನ್ ಮಾಡಿದ್ರೆ ಯಾರ ಜೊತೆ ಹೆಂಗ್ ಬೇಕಾದ್ರೂ ಬಿಹೇವ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಅಧಿಕಾರದ ದರ್ಪಣ ಅಥವಾ ಕಾಂಗ್ರೆಸ್ ಶಾಸಕ ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಜಾತಿ ಬಗ್ಗೆ ಇದ್ಯಾವುದು ನಡೆಯಲ್ಲ ರೀ ತಹಸೀಲ್ದಾರ್ ರವಿ ಅವರೇ. ಇದೆಲ್ಲವನ್ನು ಕಟ್ಟು ಗಂಟಿ ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟು ಬಂದು ಕೆಲಸ ಮಾಡಿ ಸರ್ಕಾರಿ ನೌಕರಿಯಾಗಿ ರಾಜಕಾರಣ ಮಾಡೋದಿದ್ಯಾ? ತಾಕತ್ತಿದ್ಯಾ? ಬಾ ಚುನಾವಣೆಗೆ ಹೋಗೋಣ ರಾಜೀನಾಮೆ ಕೊಟ್ಟು. ಅದು ಬಿಟ್ಟು ಸರ್ಕಾರಿ ವ್ಯವಸ್ಥೆನಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡೋ ರೀತಿಯಲ್ಲಿ ನಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ಬೇರೆ ತರನೇ ಇರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಗೋ ಬ್ಯಾಕ್ ತಹಸೀಲ್ದಾರ್ ಅಂತ ಕೂಡ ಘೋಷಣೆ ಹೋಗ್ಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಂಡು ಕೆಲಸ ಮಾಡಿ ದಯವಿಟ್ಟು. ಅಥವಾ ಶಾಸಕರು ಒತ್ತಡ ಹಾಕಿದ್ದಾರೆ ಅಂತ ಏನಾದ್ರು ಈ ತರ ಮಾಡ್ತಿದಾರೋ ಗೊತ್ತಿಲ್ಲ ನನಗೆ, ನಾನು ಶಾಸಕರನ್ನ ಈ ಗಮನದಲ್ಲಿ ತರಲ್ಲ. ಆದ್ರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ದೊಡ್ಡ ಭ್ರಷ್ಟಾಚಾರಿಗಳಿದ್ದಾರೆ. ಈ ಬಗ್ಗೆ ಮುಂದಿನ ದಿನದಲ್ಲಿ ಇನ್ನಷ್ಟು ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಬರ್ತೀನಿ. ಕೊಡಮಡಗ್ನಲ್ಲಿ ಒಂದು ರಿಜಿಸ್ಟರ್ ಆಗಿದೆ, ಅದು 2 ರಿಜಿಸ್ಟರ್ ಆಗಿದೆ ಕೊಡಮಡಗ್ನಲ್ಲೂ ಕೂಡ. ಯಾರ್ದೋ ಹೆಸರಿಗೆ ಬಂದು ರಿಜಿಸ್ಟರ್ ಮಾಡ್ಕೋತಾನೆ, ಅದನ್ನು ಕೂಡ ತರ್ತೀನಿ. ನೋಡಿ, ಮಾತ್ರಹಳ್ಳಿಯಲ್ಲಿ ಒಂದು ಅಂಜಯ್ ಶೆಟ್ಟಿ ಅಂತ ಯಾರೋ ಹೆಸರಿಗೆ ಪಾಣಿ ಇರ್ತದೆ, ಅವನ ಹೆಸರಿಗೆ ಅಂಜಯ್ ಶೆಟ್ಟಿಗೂ ಬೇರೆ ಇನ್ನೊಬ್ರಿಗೆ ಸಂಬಂಧ ಏನ್ ಬಂತು? ಯಾರೋ ವ್ಯಕ್ತಿ ಬೇರೆ ಕಮ್ಯುನಿಟಿ ವ್ಯಕ್ತಿನ ಪಾಣಿಗೆ ಸೇರಿಸ್ತಾನೆ. ಮಾಚರಾಜನಹಳ್ಳಿ ವಿಲೇಜ್ ಅಕೌಂಟೆಂಟ್. ಇದು ದೊಡ್ಡದೊಂದು ಜಾಲ ಇದೆ ರೀ, ಇದು ದೊಡ್ಡ ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲ. ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಪಾವಗಡದಲ್ಲಿ. ಇದನ್ನೆಲ್ಲ ನೀವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಅರ್ಹ ಫಲಾನುಭವಿಗೆ ಅನ್ಯಾಯ ಆಗ್ತದೆ. ಯಾರೋ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗೋದ್ರಲ್ಲಿ ಅರ್ಥ ಇದೆ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನನ್ನ ಆಗ್ರಹ. ಇದರಲ್ಲಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಇದೆ, ಇದ್ರಲ್ಲಿ ನಂದೇನು ವೈಯಕ್ತಿಕ ಇಲ್ಲ, ಗೊತ್ತಾಯ್ತಾ? ಇನಾಮ್ ಲ್ಯಾಂಡ್ ಸರ್ಕಾರಿ ಜಾಗ ನಾವು ರಕ್ಷಣೆ ಮಾಡಿಲ್ಲ ಅಂದ್ರೆ, ನೀವು ರಕ್ಷಣೆ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ರಕ್ಷಣೆ? ಈತ ಕೋಟಿಗಟ್ಟಲೆ ಪ್ರಾಪರ್ಟಿನ ಯಾರೋ ಒಬ್ಬ ಬಂದು ಆಂಧ್ರ ಪ್ರದೇಶದವ್ರು ಬಂದು ಕಬ್ಜಾ ಮಾಡ್ತಾನೆ ಅಂದ್ರೆ ನೀವೇನ್ ಮಾಡ್ಬೇಕ್ರಿ? ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಏನು ಉತ್ತರ ಕೊಡೋದು? ನಾವು ಕೆಲಸ ಮಾಡಿಸೋದು ಹೇಗೆ? ಈಗ ಯಾರಿಗೂ ಸಂಬಳ ಕೊಡಕ್ ಸರ್ಕಾರಗಳಲ್ಲಿ ದುಡ್ಡಿಲ್ಲ, ಜಮೀನುಗಳು ಇಲ್ಲ, ಬರೋ ಅಂತ ಜನರೇಷನ್ಗೆ ಜಮೀನೇ ಸಿಗಲ್ಲ ರೀ. ಹಿಂಗೆ ಬಂದು ನಾವು ನೋಡ್ಕೊಂಡು ಹೋಗ್ಬಿಟ್ರೆ. ಈ ಬಗ್ಗೆ ದಯವಿಟ್ಟು ತಾವು ಕೂಡ ಮಾಧ್ಯಮದಲ್ಲಿ ಎಲ್ಲ ನೀಟಾಗಿ ತೋರಿಸಿ ಇದ್ರ ಬಗ್ಗೆ ತಹಸೀಲ್ದಾರು ಮತ್ತೆ AC ಪ್ರಶ್ನೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೂ ಕೂಡ ತಾವು ಕೇಳಬೇಕು. ಇದನ್ನ ದಯವಿಟ್ಟು ಇದು ನಿಲ್ಸಿಲ್ಲ ಅಂದ್ರೆ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀನಿ ಮುಂದಿನ ದಿನದಲ್ಲಿ ಅಂತೇಳಿ ತಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಹೇಳಕ್ ಬಯಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಿತ್ ಯಾದವ್, ಪಾವಗಡ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಶ್ರೀ ವಾಸವಿ ದೇವಿಯ ಉತ್ಸವವು ಅದ್ದೂರಿಯಾಗಿ ನಡೆಯಿತು. ಶ್ರೀ ವಾಸವಿ ದೇವಿ ಜಯಂತಿ ಪ್ರಯುಕ್ತ ಪಟ್ಟಣದ ಶ್ರೀ ಚಿದಂಬರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆರ್ಯವೇಶ ಯುವಜನ ಸಂಘ ಹಾಗೂ ಆರ್ಯವೇಶ ಮಹಿಳಾ ಸಂಘದ ಸಹಯೋಗದಲ್ಲಿ ಶ್ರೀ ವಾಸವಿ ದೇವಿ ಜಯಂತಿ ಅದ್ದೂರಿ ಹಾಗೂ ಬಹು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಳಿಗ್ಗೆ ಶ್ರೀ ವಾಸವಿ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾನ ಹಾಗೂ ವಿಶೇಷ ಪೂಜೆ ಹೋಮ ಹವನ ಜರುಗಿಸಲಾಯಿತು. ನಂತರ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳು ಮತ್ತು ಹಿರಿಯರಿಗಾಗಿ ಕ್ರೀಡೆಗಳ ಆಯೋಜನೆ, ನಂತರ ಮಕ್ಕಳಿಂದ ಹೆಣ್ಣು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. SSLC ಮತ್ತು ಸೆಕೆಂಡ್ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಗೌರವ ಸನ್ಮಾನ, ಸಮಾಜದ ಹಿರಿಯರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಅನ್ನ ಪ್ರಸಾದ ವಿನಿಯೋಗ ಸೇವೆ ಜರುಗಿತು. ಪಟ್ಟ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಹಾಗೂ ವಿವಿಧೆಡೆಗಳಿಂದ ಆಗಮಿಸಿದ ಆರ್ಯವೇಶ ಸಮಾಜದ ಬಾಂಧವರು, ಮಹಿಳೆಯರು, ಹಿರಿಯರು, ಯುವತಿಯರು, ಮಕ್ಕಳಾದಿಯಾಗಿ ಸಮಾಜದ ಸರ್ವರು ಶ್ರೀ ವಾಸವಿ ದೇವಿಯ ಆರಾಧನೆ ಸಕ್ರಿಯವಾಗಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ನ್ಯೂಸ್ ಸಂಗಮಕ್ಕಾಗಿ ವಂದೇ ಮಾತರಂ ವಿಜಿ ವೃಷವೇಂದ್ರ, ಕೂಡ್ಲಿಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಾವೇರಿ ನಿಸರ್ಗಧಾಮ ವೀಕ್ಷಣೆಗೆ ಹರಿದು ಬಂದ ಜನಸಾಗರ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಭೂಮಾಫಿಯಾ ದಂಧೆ ನಡೆಯುತ್ತಿದೆ ಎಂದು ಆರೋಪಗಳು ಕೇಳಿಬರುತ್ತಿದೆ. ಸಿದ್ದಾಪುರ ಸಮೀಪದ ಗುಹ್ಯ ಮದರಸದ ಪಠ್ಯಪುಸ್ತಕ ಬದಲಾವಣೆ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.